गौरव तिवारी आई कम इन पीस। हम यहाँ आपकी मदद करने आए हैं। अगर आप हमसे कुछ कहना चाहती हैं तो आप कह सकते हैं। ಹಲೋ ಸ್ನೇಹಿತರೆ, ಕತ್ತಲೆಯಲ್ಲಿ ಒಬ್ಬರೇ ಕುಳಿತಾಗ ಯಾರೋ ನಿಮ್ಮನ್ನು ನೋಡುತ್ತಿದ್ದಾರೆ ಅಂತ ಯಾವಾಗಾದರೂ ಅನಿಸಿದೆಯಾ? ಜಸ್ಟ್ ಇಮ್ಯಾಜಿನ್, ಒಬ್ಬ ಮನುಷ್ಯ ತನ್ನ ಜೀವನವನ್ನೇ ದೆವ್ವಗಳ ರಹಸ್ಯ ಹುಡುಕೋಕೆ ಮುಡುಪಾಗಿಟ್ಟಿದ್ದ. ಆದರೆ ಅದೇ ರಹಸ್ಯ ಅವರಿಗೆ ಸಾವಿಗೆ ಕಾರಣವಾಯಿತು. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ PN ಕ್ರಿಯೇಟಿವ್ ಸ್ಟುಡಿಯೋಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡ್ತಿರೋದು ಕೇವಲ ಒಂದು ಹಾರರ್ ಸೀರೀಸ್ ಬಗ್ಗೆ ಅಲ್ಲ, ಭಾರತದ ಅತ್ಯಂತ ದೊಡ್ಡ ಮಿಸ್ಟ್ರಿಯ ಬಗ್ಗೆ. ಅದೇ ಭಯ, ದ ಗೌರವ್ ತಿವಾರಿಯವರ ಮಿಸ್ಟೀರಿಯಸ್ ಕತೆ. ಇದು ಅಮೆಝಾನ್ ಮತ್ತು MX ಪ್ಲೇಯರಲ್ಲಿ ನೀವು ನೋಡ್ಬೋದು. ಅಂದಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಸೀರೀಸ್ನ ನೋಡಿದ ಮೇಲೆ ನೀವು ಖಂಡಿತ ನಿದ್ದೆಗೆಡೋ ಚಾನ್ಸಸ್ ತುಂಬ ಇರುತ್ತೆ. ಈ ಸೀರೀಸ್ನ ವಿಶೇಷತೆ ಏನು ಅಂದರೆ, ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ, ಭಾರತದ ಮೊದಲ ಸರ್ಟಿಫೈಡ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಗೌರವ್ ತಿವಾರಿಯವರ ಜೀವನದಲ್ಲಿ ಆಗಿರುವಂಥ ನಿಜವಾದ ಘಟನೆಯನ್ನು ಆಧಾರಿತವಾಗಿ ಈ ಸೀರೀಸ್ನ ಮಾಡಿದ್ದಾರೆ. ಅವರು ಅದೆಷ್ಟೋ ಹಳೆ ಕಟ್ಟಡಗಳು ಹಾಗೂ ಹಳೆ ಅರಮನೆಗಳು, ಕೆಲವೊಂದು ಅಪಾರ್ಟ್ಮೆಂಟ್ಗಳು ಮತ್ತು ವಿಜ್ಞಾನಕ್ಕೆ ನಿಲುಕದ ಘಟನೆಗಳ ಹಿಂದೆ ಬಿದ್ದವರು. ಅವರ ಲೈಫ್, ಅವರ ಕೆಲಸ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ನಿಗೂಢ ಸಾವು, ಇದನ್ನೇ ಈ ಸೀರೀಸ್ ಅತ್ಯಂತ ಭಯಾನಕವಾಗಿ ತೋರಿಸ್ತಾ ಹೋಗುತ್ತೆ. ಗೌರವ್ ಕೇವಲ ಒಬ್ಬ ಇನ್ವೆಸ್ಟಿಗೇಟರ್ ಆಗಿರಲಿಲ್ಲ, ಅವರು ಒಬ್ಬ ಪ್ರೊಫೆಷ್ನಲ್ ಪೈಲಟ್ ಕೂಡ ಆಗಿದ್ದರು. ಆದರೆ ಅವರ ಜೀವನದಲ್ಲಿ ಒಂದು ನಡೆದ ಘಟನೆಯಿಂದ ಅವರ ಹಾದಿಯನ್ನೇ ಬದಲಿಸಿದರು. ಆ ಘಟನೆಯಿಂದ ಇಂಡಿಯಾಗೆ ಬಂದು ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಎಂಬ ಸಂಸ್ಥೆ ಕೂಡ ಕಟ್ಟಿದರು. ದೆವ್ವಭೂತಗಳ ಬಗ್ಗೆ ಜನರಿಗಿದ್ದ ಮೂಢನಂಬಿಕೆ ಹೋಗಲಾಡಿಸಲು ವಿಜ್ಞಾನದ ಮೂಲಕ ತನಿಖೆ ಮಾಡೋಕ್ಕೆ ಶುರು ಮಾಡಿದರು. ದೆಹಲಿಯ ಬಾಂಗಡದಿಂದ ಹಿಡಿದು ಮುಂಬೈನ ಭಯಾನಕ ಸ್ಥಳಗಳವರೆಗೆ ಇವರ ರಿಸರ್ಚ್ ಮಾಡಿದರು. ಅವರ ವ್ಯಕ್ತಿತ್ವ ಹೇಗಿತ್ತು ಅಂದರೆ, ಅವರು ದೆವ್ವಗಳಿಗೆ ಹೆದರುತ್ತಿರಲಿಲ್ಲ, ಬದಲಾಗಿ ಅವುಗಳ ಹಿಂದಿರುವ ರಹಸ್ಯವನ್ನು ಪತ್ತೆ ಹಚ್ಚೋದಕ್ಕೆ ಪ್ರಯತ್ನಿಸುತ್ತಿದ್ದರು. ಈ ಸೀರೀಸ್ ನೋಡ್ತಾ ಇದ್ದರೆ ನಿಮಗೆ ಯಾವುದೇ ಥರ ಅತಿ ಭಯಾನಕ ಅನಿಸೋದಿಲ್ಲ ಮೊದಲಿಗೆ. ಆದರೆ ಈ ಸೀರೀಸ್ನಲ್ಲಿ ಸೈಲೆನ್ಸ್ ಇದೆಯಲ್ಲ, ಅದು ನಿಮ್ಮನ್ನು ಖಂಡಿತ ಎದುರಿಸುತ್ತೆ. ಹ್ಯಾಂಡಲೆಡ್ ಕ್ಯಾಮ್ರಾ ಶೂಟಿಂಗ್ ಮತ್ತು ಆ ಅದ್ಭುತ ಸೌಂಡ್ ಎಫೆಕ್ಟ್ನಿಂದ ನೀವು ಆ ಘಟನೆ ಜಾಗದಲ್ಲೇ ಇದ್ದೀರಾ ಅನ್ನೋ ಫೀಲಿಂಗ್ ಕೂಡ ಬರುತ್ತೆ. ಬಾಗಿಲು ಸೌಂಡ್ ಮಾಡೋದು, ಗಾಳಿಯ ಕೇಳು ಪಿಸು ಮಾತು, ಇವೆಲ್ಲ ನಿಮ್ಮನ್ನು ಮೈ ಜುಮ್ಮೆನಿಸುವಂತೆ ಮಾಡಿ. ಹಾಗೆ ಮುಂದೆ ಹೋಗ್ತಾ ಈ ಸೀರೀಸ್ನಲ್ಲಿ ಐರಿನ್ ಅನ್ನೋ ಜರ್ನಲಿಸ್ಟ್ ಪಾತ್ರ ಬರುತ್ತೆ. ಗೌರವ್ ಅವರ ಹಳೆಯ ಫೈಲ್ಗಳನ್ನು ಇವಳು ಓಪನ್ ಮಾಡ್ತಾ ಹೋದಂತೆ ಅಡಗಿದ್ದ ಸತ್ಯಗಳು ಹೊರಬರ್ತಾ ಇರುತ್ತೆ. ಸೀರೀಸ್ನ ಕತೆ ಗೌರವ್ ಅವರ ಪಾಸ್ಟ್ನ ಮತ್ತು ಐರಿನ್ನ ಪ್ರೆಸೆಂಟ್, ಇವೆರಡೂ ಕೂಡ ಮಧ್ಯದಲ್ಲಿ ಪ್ಯಾರಲ್ ಆಗಿ ಸಾಗುತ್ತೆ. ಇದು ವೀಕ್ಷಕರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಗೌರವ್ ಸಾವಿನ ಹಿಂದಿನ ರಹಸ್ಯ, ಇದು ಸೀರೀಸ್ನ ಅತ್ಯಂತ ಭಯಾನಕ ಭಾಗವಾಗಿರುತ್ತೆ. ಗೌರವ್ ಸಾವಿಗಿಂತ ಕೆಲವು ದಿನಗಳ ಹಿಂದೆ ಅವರ ಹೆಂಡತಿ ಹತ್ರ ಒಂದು ಮಾತು ಹೇಳಿದ್ದಾರೆ. ಯಾವುದೋ ಒಂದು ನೆಗೆಟಿವ್ ಶಕ್ತಿ ನನ್ನನ್ನು ಎಳೆಯುತ್ತಿದೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನಿಂದ ಆಗ್ತಾಯಿಲ್ಲ ಅಂತ. ಅದಾದ ಮೇಲೆ ಅವರ ಸಾವಿನ ನಂತರ ಅವರ ಕುತ್ತಿಗೆ ಮೇಲೆ ಇದ್ದ ಆ ಕಪ್ಪು ಗುರುತು ಎಂದಿಗೂ ಮಿಸ್ಟೀರಿಯಸ್. ಸೀರೀಸ್ನಲ್ಲಿ ಶ್ಯಾಡೋ ಮ್ಯಾನ್ ಕಾನ್ಸೆಪ್ಟ್ ಮೂಲಕ ಇದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅವರು ಸತ್ತಿದ್ದು ಆತ್ಮಹತ್ಯೆಯಿಂದಲೋ ಅಥವಾ ಇನ್ವೆಸ್ಟಿಗೇಷನ್ ಮಾಡಿದ ಯಾವುದೋ ಶಕ್ತಿ ಅವರನ್ನು ಬಲಿ ತಗೊಂಡಿದ್ದ ಅಂತ ಹೇಳ್ತಾರೆ. ಸೀರೀಸ್ ಮೇಕಿಂಗ್ ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಬಂದರೆ, ಕರಣ್ ಟಕ್ಕರ್ ಅವರ ನಟನೆಯಲ್ಲಿ ಗೌರವ್ ತಿವಾರಿ ಅವರ ಸ್ಟೈಲ್ ಮತ್ತು ಆತಕ ಎದ್ದು ಕಾಣುತ್ತೆ. ಸೀರೀಸ್ನ ಕಲರ್ ಗ್ರೇಡಿಂಗ್ ಮತ್ತು ಸೌಂಡ್ ಡಿಸೈನ್ ಹೇಗಿದೆ ಅಂದರೆ, ನಿಮ್ಮನ್ನು ಯಾರೋ ರೂಮ್ನಲ್ಲಿ ನೋಡ್ತಾ ಇದ್ದಾರೆ ಅನಿಸುತ್ತೆ.
ಇದರಲ್ಲಿ ಅನಗತ್ಯವಾಗಿ ಬೆಳೆಸಿರೋ ದೆವ್ವಗಳನ್ನು ತೋರಿಸಿಲ್ಲ, ಬದಲಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರೋ ಹಾರರ್ ಬಳಸಿದ್ದಾರೆ. ಓವರಾಲ್ ಹೇಳಬೇಕು ಅಂದರೆ, ನೀವು ಮಾಮೂಲಿ ಹಾರರ್ ಸಿನಿಮಾಗಳನ್ನು ನೋಡಿ ಬೇಜಾರಾಗಿದ್ದರೆ, ಇದು ಒಂದು ರಿಯಲ್ ಮಿಸ್ಟೀರಿಯಸ್ ಕತೆ ನೋಡಬೇಕು ಅಂತಿದ್ರೆ ಈ ಸೀರೀಸ್ನ ಮಿಸ್ ಮಾಡದೆ ಖಂಡಿತ ನೋಡಿ. ಲೈಟ್ ಆಫ್ ಮಾಡಿ ಹೆಡ್ಫೋನ್ ಹಾಕಿಕೊಂಡು ನೋಡಿ, ಆಗಲೇ ಇದರ ಅಸಲಿ ಮಜಾ ನಿಮಗೆ ಖಂಡಿತ ಸಿಗೋದು. ನಿಮಗೇನಿಸುತ್ತೆ ಸ್ನೇಹಿತರೆ, ದೆವ್ವಗಳು ನಿಜವಾಗೂ ಇದೆಯಾ ಅಥವಾ ಇದೆಲ್ಲ ಕೇವಲ ಭ್ರಮೆನ? ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಮುಂದೆ ಸಬ್ಸ್ಕ್ರೈಬ್ ಮಾಡಿ ಮರಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.